ಈ ಹಿಂದೆ ಸಾಕಷ್ಟು ರೀತಿಯಲ್ಲಿ ಮೀಟರ್ ಬಡ್ಡಿದಾರರ ಕಿರುಕುಳವನ್ನು ಕೇಳ್ತಾ ಬರ್ತಿದ್ವಿ. ಅದೇ ರೀತಿಯಲ್ಲಿ ಆ ಬಡ್ಡಿದಾರರ ಕಿರುಕುಳವನ್ನು ತಾಳಲಾರದೆ ಸಾಕಷ್ಟು ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಅದೇ ರೀತಿಯ ಘಟನೆ ಇಲ್ಲಿಯೂ ಸಹ ನಡೆದಿದೆ. ಏನು ಬೆಂಗಳೂರಿನ ಆಟಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗೋಪಾಲ್ ಹಾಗೂ ಮೇಘ ಎನ್ನುವ ಹಾಸನ ಮೂಲದ ದಂಪತಿ ನೆಲೆಸಿರ್ತಾರೆ. ಏನು ಇವರು 2024ರಲ್ಲಿ ಒಂದು ಬೇಕರಿ ಉದ್ಯಮವನ್ನು ಮಾಡಬೇಕು ಅಂತ ಹೇಳಿ ಸುರೇಶ್ ಹಾಗೂ ರವಿ ಎಂಬುವರ ಪರ ಒಂದು ಬೇಕರಿಯನ್ನು ಕೊಂಡುಕೊಳ್ತಾರೆ. ಅದು ಕೂಡ 18.5 ಲಕ್ಷ ರೂಪಾಯಿಗೆ. ನಂತರದಲ್ಲಿ ಇವರ ಬಳಿ ಹಣವಿಲ್ಲ ಎನ್ನುವ ಕಾರಣಕ್ಕೆ ಏನು ಈ ದಂಪತಿಗಳಿದ್ದಾರೆ ಗೋಪಾಲ್ ಹಾಗೂ ಮೇಘ ಸುಮಾರು 3.5 ಲಕ್ಷ ರೂಪಾಯಿಯನ್ನು ಸುರೇಶ್ ಹಾಗೂ ರವಿ ಅವರಿಗೆ ನೀಡ್ತಾರೆ. ಏನು ನಂತರದಲ್ಲಿ ಸುರೇಶ್ ಹಾಗೂ ರವಿ ಏನು 3.5 ಲಕ್ಷ ಹಣವನ್ನು ನೀವು ನೀಡಿದ್ದೀರಾ, ಇನ್ನು ಬಾಕಿದ್ನ ಏನು ಮುಂಬರುವ ದಿನಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ಬಡ್ಡಿ ರೀತಿಯಲ್ಲಿ ಕೊಡಿ ಅಂತ ಹೇಳ್ತಾರಂತೆ. ನಂತರದಲ್ಲಿ 2024ರಿಂದ 2026 ಜನವರಿಯವರೆಗೂ ಏನು ಈ ಬೇಕರಿ ನಡೆಸುತ್ತಿರುವ ದಂಪತಿಗಳಾದಂತಹ ಗೋಪಾಲ್ ಹಾಗೂ ಮೇಘ ಬರೋಬ್ಬರಿ 18.5 ಲಕ್ಷ ರೂಪಾಯಿಯನ್ನು ಅವರಿಗೆ ನೀಡಿದ್ದಾರೆ. ಅದು ಕೂಡ ಸಾಕಷ್ಟು ರೀತಿಯ ಖರ್ಚು ವೆಚ್ಚವನ್ನು ಮಾಡಿ, ಆ ಖರ್ಚು ವೆಚ್ಚ ಯಾವ ರೀತಿ ಮಾಡಿದ್ರು ಅಂತ ನೀವು ತಿಳ್ಕೊಂಡಿದ್ದೆ ಆದರೆ ನಿಜವಾಗಿಯೂ ಹೀಗೂ ಏನು ಸಾಲವನ್ನು ತೀರಿಸ್ತಾರಾ ಅಂತ ಶಾಕ್ ಆಗ್ತೀರಾ. ಅದು ಯಾವ ರೀತಿ ಅಂತ ನಾವು ನೋಡ್ತಾ ಹೋದರೆ ಅವರ ಹೆಂಡತಿಯ ತಾಳಿಯನ್ನಾಡ ಇಟ್ಟು ಅವರಿಗೆ ಹಣವನ್ನು ಕೊಟ್ಟಿದ್ದಾರೆ. ಊರಿನಲ್ಲಿ ವಯಸ್ಸಾದ ಅಜ್ಜಿಯೇನಿದ್ದಾರೆ ಅವರ ಏನು ಜಮೀನಾಗಿರ್ಬೋದು ಮನೆಯನ್ನು ಅಡವಿಟ್ಟು ಅವರ ಸಾಲವನ್ನು ತೀರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಅದೇ ರೀತಿ ವಾರಕ್ಕೆ 5,000 ಬಡ್ಡಿಯನ್ನು ಅಂದರೆ ಮೀಟರ್ ಬಡ್ಡಿ ಅಂತ ನಾವು ಏನು ಹೇಳ್ತೀವಿ ಅದನ್ನು ಕಟ್ಟಿ ವಾರಕ್ಕೆ 5,000ದಂತೆ ಸುರೇಶ್ ಹಾಗೂ ರವಿಗೆ ನೀಡಿದ್ದಾರೆ. ಇಷ್ಟಾದರೂ ಏನು ಅವರ ಬಡ್ಡಿ ದಾಹ ತೀರಲಿಲ್ಲ ಎಂಬ ಒಂದು ಆರೋಪ ಕೂಡ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಕಳೆದ ಶನಿವಾರ ಇದೇ ತಿಂಗಳ ಕಳೆದ ಶನಿವಾರ ಗೋಪಾಲ್ ಎನ್ನುವವರನ್ನು ಕರೆಸಿ ಮಾತುಕತೆ ಆಡಬೇಕು, ನೀನು ಬಾ ಅಂತ ಅವರ ಅಂಗಡಿಯ ಬಳಿ ಕರೆಸ್ತಾರೆ. ನಂತರದಲ್ಲಿ ಅವಾಚ್ಯ ಪದಗಳಿಂದ ನಿಂದನೆ ಮಾಡಿದ್ದು ಅಲ್ಲದೆ ನಿನ್ನ ನಾಲಿಗೆಯನ್ನು ಕತ್ತರಿಸ್ತೀವಿ ಎಂಬ ಬೆದರಿಕೆಯನ್ನು ಕೂಡ ಹಾಕ್ತಾರೆ. ನಂತರದಲ್ಲಿ ಆತ ಗೋಪಾಲ್ ಇದ್ದಾರೆ ಮನನೊಂದು ವಿಷವನ್ನು ಸೇವಿಸ್ತಾರೆ. ಅದಾದ ಬಳಿಕ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಅವರಿಗೆ ಚಿಕಿತ್ಸೆಯನ್ನು ನೀಡಿ ಅವರು ಗುಣಮುಖರಾಗಿದ್ದಾರೆ. ಆದರೆ 100% ಗುಣಮುಖ ಆಗಿಲ್ಲ, ಕೇವಲ ಒಂದು 70ರಿಂದ 80% ಗುಣಮುಖ ಆಗಿದ್ದಾರೆ. ಯಾಕಂದರೆ ಸಾಮಾನ್ಯವಾಗಿ ವಿಷವನ್ನು ಸೇವಿಸಿದ ನಂತರ ದೇಹದಲ್ಲಿ ಅದು ಸಂಪೂರ್ಣವಾಗಿ ಹೋಗೋದಿಲ್ಲ, ಮಾತನಾಡಲಿಕ್ಕೂ ಸಹ ಸಾಕಷ್ಟು ಕಷ್ಟ ಆಗುತ್ತೆ. ಈ ರೀತಿಯಲ್ಲಿ ಅವರು ಪ್ರಸ್ತುತವಾಗಿ ಆಟಿನಗರ ಪೊಲೀಸ್ ಠಾಣೆಗೆ ಭೇಟಿಯನ್ನು ನೀಡ್ತಾರೆ. ಅವರ ಹೆಂಡತಿಯಾದಂತಹ ಮೇಘ ಆಗಿರ್ಬೋದು, ಅವರ ತಾಯಿ ಜಯಮ್ಮ ಹಾಗೂ ಅವರ ಅಕ್ಕ ಪಾರ್ವತಿ ಸಮೇತ ಅವರು ಸ್ಟೇಷನ್ಗೆ ಭೇಟಿಯನ್ನು ನೀಡಿ ಒಂದು ದೂರನ್ನು ಸಲ್ಲಿಕೆ ಮಾಡ್ತಾರೆ. ಈ ಇಬ್ಬರು ಆರೋಪಿಗಳಿದ್ದಾರೆ, ಅವರ ವಿರುದ್ಧ ನೀವು ಕಠಿಣವಾದ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಿ, ಅದೇ ರೀತಿ FIR ಅನ್ನು ಸಿದ್ಧಪಡಿಸಿ ಅಂತ. ಆದರೆ ನಮ್ಮ ಆಟಿನಗರ ಪೊಲೀಸರು ಯಾವ ರೀತಿ ಇದ್ದಾರೆ ಅಂತ ಅಂದರೆ ಸುರೇಶ್ ಹಾಗೂ ರವಿಯವರನ್ನು ಸ್ಟೇಷನ್ಗೆ ಕರೆಸೋದಕ್ಕೆ 2 ದಿವಸ ಟೈಮನ್ನು ತೆಗೆದುಕೊಳ್ತಾರೆ. 2 ದಿವಸವೂ ಕೂಡ ವಿಷವನ್ನು ತೆಗೆದುಕೊಂಡಂತಹ ಗೋಪಾಲ್ ಅವರನ್ನು ಅಲ್ಲೇ ಕೂರಿಸಿ ಅವರಿಗೆ ಕಾಫಿ ಟೀ ಕೂಡ ಕೊಡದಲೆ 2 ದಿವಸಗಳ ಕಾಲ ಆ ಪೇಷಂಟನ್ನು ಅಲ್ಲಿ ಕೂರಿಸಿ ಕಾಯಿಸ್ತಾರೆ. ಇದಾದ ಬಳಿಕ ಇವತ್ತಿಗೆ 4ನೇ ದಿವಸವಾದರೂ ಸಹ ಪೊಲೀಸರು FIR ಅನ್ನು ಮಾಡಿರೋದಿಲ್ಲ ಎಂಬುದು ಗೋಪಾಲ್ ಅವರ ಗಂಭೀರ ಆರೋಪ. ಹೀಗಾಗಿ ಅನ್ಯಾಯಕ್ಕೆ ಒಳಗಾದವರ ಪರ ನಿಲ್ಲಬೇಕಾದ ಪೊಲೀಸರು ಅನ್ಯಾಯವನ್ನು ಮಾಡಿದವರ ಪರ ನಿಂತರ ಅನ್ನೋದು ಇಲ್ಲಿ ಪ್ರಶ್ನಾರ್ಥವಾಗ್ತಾ ಇದೆ. ಯಾಕಂದರೆ ವಿಷವನ್ನು ಕುಡಿದು ವಿಷವನ್ನು ಸೇವಿಸಿ ಆಸ್ಪತ್ರೆಗೆ ದಾಖಲಾಗಿ ಅದೇ ರೀತಿ ಚಿಕಿತ್ಸೆಯನ್ನು ಪಡೆದು ನ್ಯಾಯಕ್ಕಾಗಿ ಓಡಾಡ್ತಾ ಇರತಕ್ಕಂಥ ಗೋಪಾಲ್ ಇದ್ದಾರೆ ಅವರ ಪರ ಪೊಲೀಸರು ಇಲ್ದಲೆ ಇವರನ್ನು ಸಾಕಷ್ಟು ರೀತಿ ಕಾಯಿಸ್ತಾ ಇದ್ದಾರೆ. 4 ದಿವಸವಾದರೂ ಕೂಡ FIR ಕೂಡ ದಾಖಲಾಗಿಲ್ಲ. ಸೊ ಇನ್ನು ಮುಂದಾದರೂ ಪೊಲೀಸರು ಎಚ್ಚೆತ್ತುಕೊಂಡು FIR ಅನ್ನು ದಾಖಲಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಗಿರೀಶ್ ವೆಸ್ಟ್ರಾ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.